ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ಮಸಾಲೆಗಳನ್ನ ರುಬ್ತೇನೆ. ಡೈರೆಕ್ಟಾಗಿ ಹಾಗೇ ಮಸಾಲೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಚಿಕನ್ ಬಿರಿಯಾನಿನ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು 3/4 kg ನಾನಿಲ್ಲಿ ಸ್ಕಿನ್ ಔಟು ಚಿಕನ್ನ ತೊಗೊಂಡಿದ್ದೀನಿ. ಎಲ್ಲನೂ ನೀಟಾಗಿ ತೊಳೆದು ನೀರನ್ನೆಲ್ಲ ಸೋದಿಸಿ ನಾನು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಉಪ್ಪಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡರು ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಯೂಸ್ ಮಾಡಿದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ 1/3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಅವ್ರದ್ದು ಚಿಕನ್ ಬಿರಿಯಾನಿ ಮಸಾಲಾನ ಒಂದು 2ರಿಂದ 3 ಸ್ಪೂನಷ್ಟು ಹಾಕೋತೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಯೂಸ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೋತೀನಿ. ನೋಡಿ, ಇದನ್ನೆಲ್ಲ ಹಾಕ್ಬಿಟ್ಟು ನೀವು ನೀಟಾಗಿ ಅದನ್ನು ಕಲಸಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡ್ಬೇಕಾಗುತ್ತೆ. ನಾವಿಲ್ಲಿ ಬಿರಿಯಾನಿಗೆ ಬೇರೆ ಎಲ್ಲನೂ ಹಚ್ಕೊಳ್ಳೋಷ್ಟ್ರೊಳಗಡೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ನೋಡಿ, ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಒಂದು ½ an hour to 1 hour ನೀವು ಮ್ಯಾರಿನೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಮುಚ್ಚಿಟ್ಬಿಟ್ಟು ನಾನು ಅದೇ ಟೈಮ್ನಲ್ಲಿ ಒಂದು ಸೈಡು ನೋಡಿ, ಇಲ್ಲಿ ನಾನು 1 ಬೌಲಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಅದೇ ಬೌಲ್ನಲ್ಲಿ ನಾನು ಮನೆಯಲ್ಲಿ ಡೈಲಿ ನಾರ್ಮಲ್ ಯೂಸ್ ಮಾಡೋ ಅಂಥ ರೈಸು, ಇದು GTS ರೈಸು, ಅದನ್ನು 1 ಬೌಲಷ್ಟು ತೊಗೊಂಡಿದ್ದೀನಿ. ಎರಡೂ ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ 2ರಿಂದ 3 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಅದಕ್ಕೆ ನೀರನ್ನ ಹಾಕಿ ಅದನ್ನು ಅಷ್ಟೇ ಒಂದು ½ an hour ನೀವು ನೆನೆಯೋದಕ್ಕೆ ಇಟ್ಬಿಡ್ಬೇಕಾಗುತ್ತೆ. ನೋಡಿ, ನಂತರ ನಾವಿಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 5 ಸ್ಪೂನಷ್ಟು ಆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು 3 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು 3 ಮರಾಠಿ ಮೊಗ್ಗು, 1 ಸ್ಟಾರ್ ಹೂವು ಮತ್ತು ಒಂದು 2 ಕಲ್ಲು ಹೂವು ಮತ್ತು 2 ಏಲಕ್ಕಿ ಮತ್ತು ಜಾಪತ್ರೆ, 2 ಪಲಾವ್ ಎಲೆನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಜಾಕಾಯಿನ ಕುಟ್ಬಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ಈ ಸ್ಪೈಸಸ್ಗಳನ್ನೆಲ್ಲ ಹಾಕ್ಕೊಂಡು ನೀವು ಅದ್ರದ್ದು ಫ್ಲೇವರ್ ಎಲ್ಲ ಬಿಡಬೇಕು ಆಯಿಲ್ನಲ್ಲಿ. ಅಲ್ಲಿವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊಳ್ಳಿ. ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪನ್ನ ಸೇರಿಸ್ಕೊಂಡಿರೋದ್ರಿಂದ ಇವಾಗ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ ಅಷ್ಟೇ. ಉಪ್ಪಿನ ಪುಡಿನ ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು 3 ದಪ್ಪ ಗಾತ್ರದ ಟೊಮೆಟೊನ ಈ ಥರ ದಪ್ಪದಾಗಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಮಸಾಲೆಗಳನ್ನೆಲ್ಲ ರುಬ್ಬಿರೋ ಅಂಥ ಬಿರಿಯಾನಿನ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಹೋಗಿ ನೋಡ್ಕೊಳ್ಳಿ. ಇದು ಮಸಾಲೆಗಳನ್ನ ರುಬ್ದೇನೆ ಹಾಗೆ ಮಾಡೋ ಅಂಥ ವಿಧಾನ ಬಿರಿಯಾನಿ. ನೋಡಿ, ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ, ಟೊಮೆಟೊ ಈರುಳ್ಳಿ ಎಲ್ಲ. ಈ ಟೈಮ್ನಲ್ಲಿ ನಾನಿಲ್ಲಿ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಮೈಲ್ಡಾಗಿ, ಜಾಸ್ತಿ ಮಸಾಲೆಗಳಿರಲ್ಲ. ರುಬ್ಬಿ ಮಾಡೋ ಅಂಥ ಬಿರಿಯಾನಿನೇ ಒಂಥರ ಟೇಸ್ಟ್ ಆದರೆ ಇದೇ ಒಂಥರ ಟೇಸ್ಟ್ ಇರುತ್ತೆ. 2 ಟೇಸ್ಟ್ ವೈಸು ಚೆನ್ನಾಗೇ ಇರುತ್ತೆ. ನೋಡಿ, ಇವಾಗ ನೀಟಾಗಿ ಸೊಪ್ಪೆಲ್ಲ ಫ್ರೈ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಚಿಕನ್ನು, ಅದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಮೊಸರನ್ನೆಲ್ಲ ಹಾಕಿದ್ದೀವಿ ನೋಡಿ, ಅದೆಲ್ಲ ನೀರು ಬಿಟ್ಕೊಂಡು ಚಿಕನ್ನಲ್ಲಿರೋ ಅಂಥ ನೀರೆಲ್ಲ ನೀಟಾಗಿ ಬಿಟ್ಕೊಳ್ಳೋವರೆಗೂ ನೀವು ಒಂದು 5ರಿಂದ 10 ನಿಮಿಷ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚಿಕನ್ ಆಲ್ಮೋಸ್ಟ್ ಇದರಲ್ಲೇ ಒಂದು 70% ಅಷ್ಟು ಬೆಂದುಬಿಡಬೇಕು. ನೋಡಿ, ಅದರಲ್ಲಿ ನಾವು ಹಾಕಿದ್ವಲ್ಲ ಮೊಸರು ಮತ್ತು ಚಿಕನ್ನಲ್ಲಿ ಎಕ್ಸ್ಟ್ರಾ ಇರೋ ಅಂಥ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿರೋ ನೀರಿನಂಶ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ, ಇವಾಗ ನೀಟಾಗಿ ಬೆಂದಿದೆ. ಈ ಟೈಮ್ನಲ್ಲಿ ನಾವು ನೆನೆಸಿಟ್ಕೊಂಡಿದ್ವಿ ನೋಡಿ, ಅದರಲ್ಲಿರೋ ನೀರನ್ನೆಲ್ಲ
ಕಂಪ್ಲೀಟಾಗಿ ತೆಗೆದು ರೈಸ್ನ ನೀವು ಹಾಕ್ಕೊಂಡು ಹಾಗೆ ಸಿಂಪಲಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ರಫ್ ಆ್ಯಂಡ್ ಟಫಾಗಿ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬಾಸುಮತಿ ರೈಸು ಅದು ಒಡೆದೋಗ್ಬಿಡುತ್ತೆ. ರೈಸು ಎಲ್ಲ ಕಟ್ ಆಗೋ ಥರ ಆಗಿಬಿಡುತ್ತೆ. ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇನ್ನೊಂದು ಸಲ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇನ್ನೊಂದು 2 ನಿಮಿಷ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಲೈಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದು ಅಕ್ಕಿ ಎಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ. ನೋಡಿ ಇವಾಗ ನಾನು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ನಾನು ತಗೊಂಡಿದ್ದಂಥ 2 ಕಪ್ಪು ಇದಕ್ಕೆ ರೈಸ್ಗೆ ನಾನು ಇಲ್ಲಿ 3 ಕಪ್ಪಷ್ಟು ಅಷ್ಟೇ ನಾನು ಬಿಸಿ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವು ಆಲ್ರೆಡಿ ರೈಸ್ನ ನೆನೆಸಿರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆ ಆಗಿಬಿಡುತ್ತೆ ಬಾಸುಮತಿ ರೈಸು. ಅದರಿಂದ ನಾನು 3 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಬಿಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಟೈಮ್ನಲ್ಲಿ ನೀವು ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಕೊಂಡು ನನಗೂ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು. ಈಗಲೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಚೆನ್ನಾಗಿ ಅದು ಕುದಿ ಬರಬೇಕು. ಈ ಟೈಮ್ನಲ್ಲಿ ನೀವು ನಾನು ಇಲ್ಲಿ ಕಬ್ಬಿಣದ ಚಾಕುನ ಹಚ್ಕೋತೀನಿ. ಇದ್ರಿಗೆ ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ಕಾಯಿಸ್ಬಿಟ್ಟು ಕಬ್ಬಿಣದ ಚಾಕುನ ಹಚ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಕುದ್ದು ಇನ್ನೇನು ಆಲ್ಮೋಸ್ಟ್ ಒಂದು 30% ಅಷ್ಟು ರೈಸು ಬೆಂದಿದೆ ಅಂತ ನನಗೆ ಅನಿಸುತ್ತೆ. ಆ ಟೈಮ್ನಲ್ಲಿ ಏನು ಮಾಡ್ತೀನಿ, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ತೊಗೋತೀನಿ. ತುಂಬ ಚೆನ್ನಾಗಿ ಸೂಪರಾಗಿರೋಂಥ ಬಿರಿಯಾನಿ ರೆಡಿಯಾಗೋಗುತ್ತೆ. ನೋಡಿ ಇಲ್ಲಿ ನಾನು ಕಬ್ಬಿಣದ ಚಾಕುನ ಹಚ್ಕೋತಾ ಇದ್ದೀನಿ. ಈಗ ಹಚ್ಕೊಂಡ ತಕ್ಷಣ ಇನ್ನು ಯಾವುದೇ ರೀತಿ ಮಿಕ್ಸ್ ಕೊಡೋದಕ್ಕೆ ಹೋಗಬೇಡಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೀವು 2 ವಿಸಲ್ ತೊಗೊಂಬಿಡಿ. ಪರ್ಫೆಕ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ ಎಲ್ಲ. ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ನೋಡಿ ಇವಾಗ 2 ವಿಸಲ್ ಆಯಿತು. ಇವಾಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ಪೆಪ್ಪರ್ ಫ್ರೈನ ಮಾಡ್ಕೊಂಡಿದ್ದೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿರಿಯಾನಿ ಜೊತೆಗೆ ಇದ್ರದ್ದು ಗ್ರೇವಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನೋಡಿ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ವಿಸಲೆಲ್ಲ ಆರಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಅಲ್ಲೇ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಇನ್ನೊಂದು ಸಲ ಲೈಟಾಗಿ ಹಾಗೆ ನೀವು ಮಿಕ್ಸ್ ಕೊಟ್ಕೊಂಡ್ರೆ ನಮ್ಮ ಸೂಪರ್ ಆಗಿರೋಂಥ ಚಿಕನ್ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ಚಿಕನ್ ಪೆಪ್ಪರ್ ಫ್ರೈ ಜೊತೆಗಂತೂ ಫ್ರೆಂಡ್ಸ್ ಏನು ಮಸ್ತಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ನೋಡಿ ಈ ಥರ ಒಂದು ಸಲ ನೀವು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪನೂ ಕಲಸೋಗಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ ಸೂಪರಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.